ದಿವಸ ಆದಮೇಲೆ ವೀಕ್ ಡೇಸ್ನಾಗ ಒಂದು ರಜಾ ಸಿಕ್ಕೈತಿ. ಸೊ ಏನು ಪ್ಲಾನ್ ಸರ್? ಐ ಆಮ್ ಗೋನಾ ಸ್ಲೀಪ್ ಹೋಲ್ ಡೇ. ಮಕ್ಕೊಂಡು ಏನು ಮಾಡ್ತಿ? ಎಲ್ಲಾದರೂ ಔಟಿಂಗ್ ಹೋಗೋಣಲ್ಲ, ಚೊಕ್ ಮಜಾ ಬರ್ತೈತಿ. ಏನಂತೀರಿ? ಒಳ್ಳೆ ಪ್ಲ್ಯಾನ್ ಮಚ್ಚ. ಆಫೀಸ್ ಜಂಜಾಟನೂ ಇರಲ್ಲ, ಏನಿರಲ್ಲ, ಫುಲ್ ಡೇ ಎಂಜಾಯ್ ಮಾಡ್ಬೋದು. ಬರ್ತೀರಾ ತಾನೇ? ನಾನು ಬರಲ್ಲ, ನನ್ನ ಟಿಕೆಟ್ ಬುಕ್ ಆಗಿದೆ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಊರ್ಗ? ಯಾಕೆ? ನಾಳೆ ರಜೆ ಕೊಟ್ಟಿರೋದೆ ವೋಟ್ ಮಾಡೋಕ್ಕಂತಾನೆ ಊರಿಗೆ ಹೋಗ್ತಾ ಇದ್ದೀನಿ. ಬಿಡುಗರು ಸಿಕ್ಕಿರೋದೇ ಒಂದಿನ ರಜಾ, ಕೂಲಾಗಿ ಎಂಜಾಯ್ ಮಾಡೋಣ. ಅದು ಬಿಟ್ಟು ವೋಟ್ ಮಾಡೋಕ್ಕಂತ ಯಾಕೂ ಒದ್ದಾಡಬೇಕು? ಅಷ್ಟಕ್ಕೂ ನಮ್ಮ 5 ಜನ ಓಟ್ದಿಂದ ದೇಶ ಏನು ಬದಲಾಗಲ್ಲ. ಈಗೀಗ ಇಲ್ಲೇ ಕೆಲ್ಸಕ್ಕೆ ಜಾಯ್ನ್ ಆಗಿವಿ. ಇಲ್ಲೇದ್ದು ಏನಾರು ಓಟ್ ಹಾಕೋ ಫೆಸಿಲಿಟಿ ಇದೆಯಾ? ಇಲ್ಲ. ನಮ್ಮ ಊರಿಗೆ ಹೋಗಿ ಓಟ್ ಹಾಕ್ಬೇಕು. ಇಂಥ ಟೈಮಿಗೆ ಅನ್ಕೋರು ನಾವು ಹೋಗೋದಿಲ್ಲಪ್ಪ. ಆದರೂ ಮೋದಿ ಗವರ್ಮೆಂಟ್ ಬಂದಾಗ್ಲಿಂದ ಇಂಡಿಯಾದಲ್ಲಿ ತುಂಬ ಚೇಂಜಸ್ ಆಗಿದೆ ತಾನೆ. ಯು ಶುಡ್ ಅಗ್ರಿ. ಮೊನ್ನೆ ನಾನು ಕೇಳಿದೆ ದ್ಯಾಟ್ ಆಂಟಿ ಸ್ಯಾಟಲೈಟ್ ಮಿಸೈಲ್ ಕೆಪಬಿಲಿಟಿ ಅದರಲ್ಲಿ ಇಂಡಿಯಾ ರ್ಯಾಂಕ್ 4th. ಇಮ್ಯಾಜಿನ್. ನಮ್ಮ ಅಕ್ಕಂಗೂ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ 3 ತಿಂಗಳು ಟ್ರೈನಿಂಗ್ ತಗೊಂಡು ಇವಾಗ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ಮೊನ್ನೆ ನಮ್ಮ ತಮ್ಮನೂ ಮೋದಿ ಗೌರ್ಮೆಂಟ್ ಸ್ಕೀಮ್ಲಿಂದ ಒಂದು ಲೋನ್ ತೊಗೊಂಡ. ಒಂದು ಮಿರ್ಚಿ ಅಂಗಡಿ ಹಾಕಿದ. ಈಗ ಆಲ್ರೆಡಿ ಒಂದು ಸ್ವಂತ ಹೋಟೆಲ್ ಇಟ್ಟ. ಪ್ರಾಕ್ಟಿಕಲಿ ಈಸ್ ಅರ್ನಿಂಗ್ ಮೋರ್ ದ್ಯಾನ್ ಮೀ. ಮೊನ್ನೆ I-20 ಕಾರ್ ತೊಗೊಂಡವ. ಹೌದು ಕಣ್ರು, ನಮ್ಮ ಮೋದಿಜಿಯವರು ನಮ್ಮ ದೇಶಕ್ಕೋಸ್ಕರ, ನಮ್ಮ ರೈತರಿಗೋಸ್ಕರ, ನಮ್ಮ ಜನಗಳಿಗೋಸ್ಕರ ಈ ಥರ ಯೋಜನೆ ತುಂಬ ಜಾರಿಗೆ ತಂದಿದ್ದಾರಲ್ಲ. ಶಬಾಷ್. ನಿಮ್ಗೆ ಆಗಿರೋ ಡೆವಲಪ್ಮೆಂಟ್ ಬಗ್ಗೆನೂ ಗೊತ್ತು, ನಾಳೆ ವೋಟಿಂಗ್ ಡೇ ಅಂತಲೂ ಗೊತ್ತು. ಆದರೂ ನೀವೆಲ್ಲ ವೆಲ್ ಎಜುಕೇಟೆಡ್ ಆ್ಯಂಡ್ ಆಲ್ಸೋ ಇಂಜಿನಿಯರ್ಸ್. ಛೇ, ಅಲ್ಲ ಆಗ್ಲೇನು ಹೇಳ್ತಿರಲ್ಲ, ನಿಮ್ಮ ಬರೀ 5 ವೋಟ್ಗಳು ಮಿಸ್ ಆದರೆ ಏನಾಗುತ್ತಂತಾನ? ನಿಮ್ಮ 5 ವೋಟ್ಗಳಲ್ಲ, ನಿಮ್ಮ ಥರನೇ ಯೋಚನೆ ಮಾಡಿ 50% ವೋಟ್ಗಳು ಹೆಂಗೆ ಮಿಸ್ ಆಗ್ತಿದ್ದಾವೋ ಹಾಗೆ ಇನ್ನು ಉಳಿದವರು ದುಡ್ಡಿನ ಆಸೆಗೆ ಎಂತೆಂಥವ್ರಿಗೂ ವೋಟ್ ಮಾಡ್ತಿದಾರಂತ ಅವರಿಗೆ ಗೊತ್ತಿರಲ್ಲ. ಹೀಗಾದರೆ ನಮ್ಮ ದೇಶದ ಭವಿಷ್ಯ ಕಾಮನ್ಲಿ ಡೆವಲಪ್ಮೆಂಟ್ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ದುಡ್ಡು ತೊಗೊಂಡು ವೋಟ್ ಮಾಡ್ತಾರೆ ಅಂತ ಇವಾಗ ನಾನು ಅನ್ಕೊಳ್ಳಲ್ಲ. ಎಲ್ಲ ಗೊತ್ತಿರೋ ನಾವೇ ನಮ್ಮ ಹಕ್ಕಿನ ಬಗ್ಗೆ ಹೆಂಗೆ ನೆಗ್ಲೆಕ್ಟ್ ಮಾಡ್ತೀವೋ ಅವರು ಹಂಗೆ. ಏನು ಗುರು, ನಾಳೆ ಓಟ್ ಯಾರಿಗೆ ಹಾಕ್ತಿದ್ಯಾ? ಯಾವನ್ ದುಡ್ಡು ಜಾಸ್ತಿ ಕೊಡ್ತಾನೋ ಅವ್ನಿಗೆ ಹಾಕೋದು ಸರ್. ನೋಡ್ರು, ಇವಾಗಾದರೂ ಅರ್ಥ ಆಯ್ತಾ? ನಮ್ಮ ದೇಶದ ಭವಿಷ್ಯ ನಮ್ಮ ಒಂದು ಬೆರಳಲ್ಲಿದೆ. ಹಲೋ ಮಾ, ನಾನು ನಾಳೆ ಊರಿಗೆ ಬರ್ತಿದ್ದೀನಿ ಬೆಳಿಗ್ಗೆ. ವೋಟ್ ಮಾಡಕ್ಕಮ್ಮ. ದೋಸ್ತ, ಕಾರ್ಯ ಫುಲ್ ಟೈಮ್ ಮಾಡಿ ಸಿಡಪ್ಪ, ರಾತ್ರಿ ಹುಬ್ಳಿಗೆ ಹೋಗ್ಬೇಕು. ವೋಟ್ ಹಾಕಪ್ಪ. ಲೋ ಹೇಮಂತ್, ನನಗೂ ಆನ್ ದ ವೇ ದಾವಣಗೆರೆಯಲ್ಲಿ ಡ್ರಾಪ್ ಮಾಡಿಬಿಡಪ್ಪ, ನಾನು ವೋಟ್ ಮಾಡಬೇಕು. రే నేను పొద్దున విజయవాడ ట్రైన్కి వస్తున్నా, స్టేషన్కి వచ్చి పికప్ చేసుకోరా. ఎందుకా? ఓట్ చేయడానికి రా. ನಿಮಗೆ ಒಂದು ಒಟ್ಟಿಗೆ ಎಷ್ಟು ಕೊಡ್ತಾರೆ ದುಡ್ಡು? 500 ರೂಪಾಯಿ ಇಲ್ಲ 1000 ರೂಪಾಯಿ ಕೊಡ್ತಾರೆ ಸರ್. ಈ ಸರಿ ಆದರೂ ದುಡ್ಡಿಗೋಸ್ಕರ ವೋಟ್ ಮಾಡಬೇಡಿ, ದೇಶಕ್ಕೋಸ್ಕರ ಮಾಡಿ, ದೇಶದ ಭವಿಷ್ಯಕ್ಕೋಸ್ಕರ. ಕೀಪ್ ದ ಚೇಂಜ್, ಓಕೆ? ಬರೀ 1000 ರೂಪಾಯಿಗೆ ನಾನು ಓಟ್ನ ಮಾರ್ಕೊತಿದ್ದೆ. ಅದಕ್ಕಿಂತ 100 ರೂಪಾಯಿ ಜಾಸ್ತಿನೇ ಕೊಟ್ಟು ರಾಜಕೀಯದವ್ರು ಕೊಡೋ ದುಡ್ಡು ನನ್ನ ಟಿಪ್ಸಿಗೆ ಸಮಾನ ಅಂತ ಇವ್ರು ನಂಗೆ ಅರ್ಥ ಮಾಡಿಸಿದ್ರು.